ಇವತ್ತಿನ ದಿನ ನೀವು ಕೊಂದವರು ಯಾರು ಅಂತ ಒಂದು ಇಲ್ಲಿ ಹೋರಾಟ ಹಮ್ಮಿಕೊಂಡಿರ್ತೀರ. ಅದ್ರ ಭಾಗವಾಗಿ ನೀವೇನು ನನಗೆ ಒಂದು ಪತ್ರ ಕೊಟ್ಟಿದ್ದೀರಾ, ಇದನ್ನು ಆಗ್ರಹ ಪತ್ರ ಕೊಟ್ಟಿದ್ದೀರಾ, ಇದನ್ನು ತಲುಪಿಸೋದು ಸರ್ಕಾರಕ್ಕೆ ತಲುಪಿಸೋದು ನನ್ನ ಒಂದು ಕರ್ತವ್ಯವಾಗಿರುತ್ತೆ. ಅದರಂತೆ ನಾನು ಮಾಡಿ. ಧರ್ಮಸ್ಥಳದಲ್ಲಿ ನಡೆದಂತಹ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಜಾಥಾ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ, ಬೆಳ್ತಂಗಡಿಯ ಟೆಂಪಲ್ ಇಂದ ಹೊರಟು ಬೆಳ್ತಂಗಡಿಯ ಮಿನಿ ವಿಧಾನದ ಸೌಧದವರೆಗೆ ಒಂದಷ್ಟು ಜಾಥಾ ಕೂಡ ನಡೆಸ್ತಾ ಇದ್ದಾರೆ. ಸಾವಿರಾರು ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ, ಧರ್ಮಸ್ಥಳದಲ್ಲಿ ಕೊಂದವರು ಯಾರು ಅನ್ನುವಂತ ವಿಚಾರದಲ್ಲಿ ಇದುವರೆಗೆ ನ್ಯಾಯನೇ ಸಿಗ್ಲಿಲ್ಲ, ಆರೋಪಿಗಳೇ ಪತ್ತೆಯಾಗಿಲ್ಲ. ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಆನೆ ಮಾವುತ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಇವರಿಗೆ ಯಾರಿಗೂ ಕೂಡ ನ್ಯಾಯನೇ ಸಿಗ್ಲಿಲ್ಲ. ಸೊ ಹೀಗಾಗಿ ಕೊಂದವರು ಯಾರು ಅನ್ನುವಂತ ವಿಚಾರದಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಾವಿರಾರು ಮಹಿಳೆಯರು ಕೂಡ ಸೇರಿ. ನಮ್ಮ ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂತಹ ಪ್ರಸನ್ನ ರವಿ ಕೂಡ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನ ಬಂದಿದ್ದಾರೆ ಅಂತ ಹೇಳಿದ್ರೆ, ಬರೀ ಮಹಿಳೆಯರೇ ಬಂದಿರುವಂತದ್ದು ಧರ್ಮಸ್ಥಳದಲ್ಲಿ ಬಂದು ಕೇಳ್ತಾ ಇದ್ದಾರೆ ಕೊಂದವರು ಯಾರು ಅಂತೇಳಿ. ಏನ್ ಹೇಳ್ತೀರಾ ಅಂತೇಳಿ? ಇವತ್ತು ಕೊಂದವರು ಯಾರು ಅನ್ನೋಂಥ ನ್ಯಾಯ ಸಮಾವೇಶಕ್ಕೆ ಇಷ್ಟು ಮಹಿಳೆಯರು ಬರಬೇಕಾದ್ರೆ ಮಹಿಳೆಯರು ಎಷ್ಟು ನೋವನ್ನು ಅನುಭವಿಸಿದ್ದಾರೆ. ಯಾಕೆಂದರೆ ಮಹಿಳೆಯರಿಗೆ ಈಗ ಗೊತ್ತಾಗಿದೆ, ನಾವು ಹೋರಾಟಕ್ಕೆ ಬರದಿದ್ರೆ ಇನ್ನು ಮುಂದೆ ನಮ್ಮ ಮಕ್ಕಳಿಗೂ ಇಲ್ಲಿ ರಕ್ಷಣೆ ಇಲ್ಲ. ಹಾಗಾಗಿ ಇವತ್ತು ನಾವು ಪ್ರಶ್ನೆ ಕೇಳದಿದ್ರೆ, ಎಷ್ಟೋ ವರ್ಷಗಳಿಂದ ಹೆಣ್ಮಕ್ಕಳ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ, ಎಷ್ಟೋ ಅಸಹಜ ಸಾವುಗಳಾಗಿದೆ, ಇದುವರೆಗೆ ನ್ಯಾಯ ಸಿಗಲಿಲ್ಲ. ನ್ಯಾಯ ಕೇಳುವಾಗ ಯಾವುದೋ ಷಡ್ಯಂತ್ರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹೆಣ್ಮಕ್ಕಳು ಮುಂದೆ ಬಂದಿದ್ದಾರೆ ಅಂತ ಮುಂದೊಂದು ದಿನ ಏನಿದ್ರೂ ನ್ಯಾಯ ಸಿಕ್ಕುದೇ ಆದರೆ ಈ ಹೆಣ್ಮಕ್ಕಳ ಕೈಯಿಂದಲೇ ನ್ಯಾಯ ಸಿಗುವುದು ಅನ್ನೋ ಭಾವನೆ ನನಗೆ ಇದೆ. ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಸರ್ಕಾರ ಇರುವಂಥದ್ದು ಮಹಿಳೆಯರ ಪರವಾಗಿ ಅಂತೇಳಿ ಹೇಳ್ತಾರೆ. ಸೊ ಮಹಿಳೆಯರು ಈಗ ಸಾವಿರಾರು ಮಹಿಳೆಯರು ಬಂದು ಬೀದಿಗೆ ಇಳಿದಿದ್ದಾರೆ, ಕೊಂದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಅಂತ? ಸರ್ಕಾರ ಮಹಿಳೆಯರ ಪರ ಅಂತ ಕೇವಲ ಉಚಿತ ಬಸ್ಸು ಸೇವೆ, ಉಚಿತ ಕೆಲವು ಕೊಡುಗೆಗಳು 2,000 ರೂಪಾಯಿ ಕೊಟ್ಟರೆ ಮಹಿಳೆಯರಿಗೆ ಆಗುವುದಿಲ್ಲ. ಸರ್ಕಾರ ಮಹಿಳೆಯರ ರಕ್ಷಣೆ ಏನು ಮಾಡ್ತಾ ಉಂಟು? ಮಹಿಳೆಯರು ಇಷ್ಟು ಘಂಟಾಘೋಷವಾಗಿ ನಮಗೆ ಕೊಂದವರು ಯಾರು ಅಂತ ನ್ಯಾಯ ಕೇಳುವಾಗ ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ನಿಜವಾಗಿ ಇವತ್ತು ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡೋದಾದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂದರೆ ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಕೊಂದವರು ಯಾರು ಪ್ರಶ್ನೆಗೆ ಸದನದಲ್ಲಿ ಉತ್ತರ ಬರಬೇಕಿತ್ತು. ಅದು ಉತ್ತರ ಸಿಕ್ಕದ ಕಾರಣ ಇವತ್ತು ಆ ಪ್ರಶ್ನೆಗಳನ್ನು ಒಂದು ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡೋದಾದ್ರೆ ಸರ್ಕಾರಕ್ಕೆ ಇದಕ್ಕೆ ನಾಚಿಕೆ ಆಗಬೇಕು. ಸರ್ಕಾರ ಮಾತ್ರ ಅಲ್ಲ, ಅಲ್ಲಿದ್ದ ವಿಪಕ್ಷಗಳು ಬಾಯಿ ತೆರೆಯುವುದಿಲ್ಲ ಹೇಳುವಾಗ ಇವತ್ತು ಎಲ್ಲರೂ ಇಲ್ಲಿ ನೋಡಬೇಕು, ಎಲ್ಲರೂ ಈ ಮಹಿಳೆಯರ ಹೋರಾಟವನ್ನು ಗಮನಿಸಬೇಕು. ಇನ್ನು ಮುಂದೆ ಆದರೂ ಸದನದಲ್ಲಿ ಚರ್ಚೆ ಆಗಬೇಕು. ಎಲ್ಲ MLAಗಳು ಎಚ್ಚೆತ್ತುಕೊಂಡು ಈ ಕೊಂದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀವು ಅಲ್ಲಿ ಕೊಡಬೇಕು ಅಂತ ನಾನು ಹೇಳ್ತೇನೆ. ಅಂದರೆ ಇದು ಬರೀ ಜಾಥಾ ಇವತ್ತಿಗೆ ಮಾತ್ರನಾ ಅಥವಾ ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದರ ಕೂಲಂಕುಷವಾಗಿ ತನಿಖೆ ಮಾಡದಿದ್ದರೆ ಮುಂದೂ ಕೂಡ ಇದು ಜಾಥಾ ಹೋಗುತ್ತಾ, ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಇರ್ತಾರಾ, ಮಹಿಳೆಯರು ಬೀದಿಗೆ ಇಳಿತಾನೆ ಇರ್ತಾರ ಅಂತೇಳಿ? ಖಂಡಿತ ಇದೊಂದು ಸಾಂಕೇತಿಕವಾಗಿ ಈ ಒಂದು ಹೋರಾಟ ಅಂತ ಎಣಿಸಿ, ಇನ್ನು ಮುಂದೆ ಈ ಹೋರಾಟ ನಿಲ್ಲುವುದಿಲ್ಲ. ನೀವು ಯಾರೇ ಏನಿದನ್ನು ಷಡ್ಯಂತ್ರ ಅಂತ ಹೇಳಿದ್ರು ಸಹ ಖಂಡಿತ ಈ ಹೋರಾಟ ನಿಲ್ಲುವುದಿಲ್ಲ. ಮುಂದೊಂದು ದಿನ ಇದಕ್ಕೆ ನ್ಯಾಯ ಸಿಕ್ಕುವ ತನಕ ಏನು ಹೋರಾಟ ಮಾಡಬೇಕು ಆ ಹೋರಾಟಕ್ಕೆ ಖಂಡಿತ ಎಲ್ಲರೂ ಇಳಿತಾರಂತ ಇಳಿತೇವೆ ನಾವು. ಸಾವಿರಾರು ಮಹಿಳೆಯರು ಬೀದಿಗೆ ಬಂದು ಕೇಳ್ತಾ ಇದ್ದಾರೆ, ಕೊಂದವರು ಯಾರು ಅನ್ನುವಂಥ ವಿಚಾರದಲ್ಲಿ ಏನು ಹೇಳೋಕೆ ಬಯಸ್ತೀರಾ ಅಂತೇಳಿ? ಅದೇ ನಾವಿವತ್ತು ಎಲ್ಲರೂ ಬಂದು ಕೊಂದವರು ಯಾರು, ಈ ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರು ಅಸಹಜ ಸಾವಿಗೆ ಒಳಗಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ, ಅತ್ಯಾಚಾರ ಕೊಲೆಗಳಿಗೆ ಒಳಗಾಗಿದ್ದಾರೆ. ಹಾಗಾಗಿ ಅದ್ರ ಯಾವುದೂ ಕೂಡ ಸರಿಯಾಗಿ ತನಿಖೆಯಾಗಿಲ್ಲ. ಆ ತನಿಖೆಗಳಾಗಿದ್ರೂ ಕೂಡ ಮುಚ್ಚೋಗಿವೆ, ಮುಚ್ಚಿ ಹಾಕಲ್ಪಟ್ಟಿವೆ, ಮತ್ತು ಅವು ತಾರ್ಕಿಕ ಅಂತ್ಯ ಮುಟ್ಟಿಲ್ಲ. ಕೊಂದವರು ಸತ್ತವರು ಯಾರು ಅಂತ ಗೊತ್ತಿದೆ, ಆದರೆ ಕೊಂದವರು ಯಾರು ಅಂತ ಪತ್ತೆ ಆಗಿಲ್ಲ. ಹಾಗಾಗಿ ನಾವಿವತ್ತು ಕೇಳ್ತಾ ಇದ್ದೇವೆ ಕೊಂದವರು ಯಾರು ಅಂತ. ಅದಕ್ಕೆ ನಾವಿವತ್ತು ಇಲ್ಲಿ ಹೆಣ್ಮಕ್ಳು ಇಡೀ ರಾಜ್ಯಾದ್ಯಂತ ಇಲ್ಲಿಗೆ ಬೆಳ್ತಂಗಡಿಗೆ ಬಂದು ಈ ನೆಲದಲ್ಲಿ ಕೊಂದವರು ಯಾರು, ಧರ್ಮಸ್ಥಳದ ನೆಲದಲ್ಲಿ ಈ ನಮ್ಮ ಹೆಣ್ಣು ಮಕ್ಕಳನ್ನು ಕೊಂದವರು ಯಾರು ಅನ್ನೋದನ್ನು ಕೇಳಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತೇಳಿ ಆಗುತ್ತಾ ನಿಮಗೆ? ಇದನ್ನು ನೋಡಿ, ಈ ಜಾಥಾವನ್ನು ನೋಡಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತೇಳಿ ಆಗುತ್ತಾ, ಅಥವಾ ಈ ಜಾಥಾ ಮಾಡಿರುವಂಥ ಉದ್ದೇಶ ಏನು ಅಂತ? ನಮಗೆ ನಾವು ಮಂತ್ರಿಗಳನ್ನು, ಸಚಿವರನ್ನು ಭೇಟಿಯಾದಾಗ ಅವರಿಗೆ ಒಂದು ಅನುಮಾನ ಇತ್ತು, ಇಲ್ಲಿ ಜನರು
ಅಲ್ಲಿ ಬುರುಡೆ ಸಿಕ್ಕಲಿಲ್ಲ, ಹೂತಿದ್ದ ಬುರುಡೆಗಳು, ಹೂತಿದ್ದ ಹೆಣಗಳು ಸಿಕ್ಕಲಿಲ್ಲ ಅನ್ನೋದು ಒಂದು ಸರ್ಕಾರಕ್ಕೆ ಇಲ್ಲ, ಇದೆಲ್ಲ ಸುಳ್ಳು ಅನ್ನೋ ಒಂದು ಯೋಚನೆ ಇತ್ತು ಸರ್ಕಾರಕ್ಕೆ, ನಮ್ಮ ಸಚಿವರಿಗೆ. ಅದಕ್ಕೆ ಹೆಣ್ಮಕ್ಳು ಪ್ರಕರಣಗಳನ್ನ ಸರಿಯಾಗಿ ಅವರು ತನಿಖೆ ಮಾಡೋಕ್ಕೆ ಮಾಡಿರಲಿಲ್ಲ. ಅದಕ್ಕೆ ನಾವಿವತ್ತು ಇಲ್ಲೇ ಬಂದು ಇಲ್ಲ ನಿಮ್ಮ ಕಾರ್ ರ್ಯಾಲಿಗಳು ಸುಳ್ಳು ಅಂತ ಹೇಳಿ ನಾವಿವತ್ತು ಕಾಲು ರ್ಯಾಲಿಗಳು ಮಾಡ್ತಾ ಇದ್ದೀವಿ. ನಮ್ಮ ಕಾಲಿನ ಮೂಲಕ ನಾವಿವತ್ತು ನಮ್ಮ ಹೆಣ್ಮಕ್ಳು ಬಸ್ಗಳಲ್ಲಿ ಬಂದಿದ್ದಾರೆ, ಯಾರು ಕಾರ್ಗಳಲ್ಲಿ ಬಂದಿಲ್ಲ. ನಾವಿವತ್ತು ದೂರ ದೂರದಿಂದ ಬೀದರಿಂದ ಹಿಡಿದು ಗುಲ್ಬರ್ಗ, ಕಲಬುರಗಿಯಿಂದ ಹಿಡಿದು ಎಲ್ಲ ಕಡೆಯಿಂದನೂ ಇವತ್ತು ಮೈಸೂರು, ಚಾಮರಾಜನಗರದ ತನಕ ಎಲ್ಲ ಹೆಣ್ಮಕ್ಳು, ದುಡಿಯೋ ಹೆಣ್ಮಕ್ಳು, ಸಾಮಾನ್ಯ ಹೆಣ್ಮಕ್ಳು ಇವತ್ತು ಈ ನೆಲಕ್ಕೆ ಬಂದಿದ್ದಾರೆ. ನಮಗೆ ಕೊಂದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಿ. ನಾವು ಸುಮ್ಮನೆ ನಾವು ಮಾತಾಡ್ತಾ ಇಲ್ಲ. ನಮ್ಮ ಹೆಣ್ಮಕ್ಳು ಸೌಜನ್ಯ ಇರ್ಬೋದು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ನಾರಾಯಣ ಯಮುನಾ ಇರ್ಬೋದು, ಇವರೆಲ್ಲರದು ಸಾವುಗಳಾಗಿವೆ, ಅಸಹಜ ಸಾವುಗಳಾಗಿವೆ, ಕೊಲೆಗಳಾಗಿವೆ. ಇದಕ್ಕೆ ಕಾರಣ ಯಾರು ಅಂತ ನೀವು ಪತ್ತೆ ಮಾಡಬೇಕು, ಈ ವ್ಯವಸ್ಥೆ ಪತ್ತೆ ಮಾಡಬೇಕು ಅಂತ ಹೇಳಿ ನಾವಿವತ್ತು ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೇವೆ. ಈ ಜನರಿಗೆ ಏನು ಹೇಳ್ತಾರೆ? ಎಲ್ಲೆಲ್ಲಿಂದ ತಮ್ಮ ಕೆಲಸವನ್ನು ಬಿಟ್ಟು ಮಹಿಳೆಯರೇ ಬೀದಿಗೆ ಇಳಿದಿದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದಿದ್ದಾರೆ, ಇದಕ್ಕೆ ಏನು ಹೇಳ್ತೀರಾ? ನಾವು ಈ ಹೆಣ್ಮಕ್ಳು ಯಾಕೆ ಬಂದಿದ್ದಾರೆ ಅಂದರೆ, ನಮ್ಮ ಅಕ್ಕ ತಂಗಿಯರು ಇಲ್ಲಿ ಸಾವನ್ನಪ್ಪಿದ್ದಾರೆ. ನಾವು ಅವರಿಗೆ ಆ ನೊಂದ ಕುಟುಂಬಗಳಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಕ್ಕೆ ಈ ಹೆಣ್ಮಕ್ಳು ಇವತ್ತು ಬಂದಿದ್ದಾರೆ. ಯಾಕೆಂದರೆ ಇವತ್ತು ಅವರ ಮನೆಯಲ್ಲಿ ನಾವಿವತ್ತು ಬದುಕಿದ್ದೀವಿ, ಆದರೆ ಸತ್ತಂಥ ಹೆಣ್ಮಕ್ಳು ಮನೆಯಲ್ಲಿ ಒಂದು ಆಕ್ರೋಶ ಇದೆ, ಒಂದು ನೋವಿದೆ, ಸಂಕಟ ಇದೆ. ಆ ಸಂಕಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ನಾಳೆ ಇದೇ ಕತೆ ನಮ್ಮ ಹೆಣ್ಮಕ್ಳಿಗೂ ಆಗುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಅದು ಬರೋದು ಬೇಡ ಅಂತ ಹೇಳಿ ನಾವು ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಈ ಸರ್ಕಾರಗಳಿಗೆ ಅಥವಾ ನಾವು ಯಾರನ್ನು ಆರಿಸಿ ಕಳಿಸಿದ್ದೇವೆ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಹತ್ತಾರು ಸರ್ಕಾರಗಳು ಬಂದು ಹೋಗಿವೆ. ವೇದವಲ್ಲಿ ಅವರ ಪ್ರಕರಣದಿಂದ ಇಲ್ಲಿ ಸೌಜನ್ಯ ಪ್ರಕರಣ ಮತ್ತು ಅದ್ರ ಮುಂದಕ್ಕೂ ಕೂಡ ಇವತ್ತಿನವರೆಗೂ ಕೂಡ ಹತ್ತಾರು ಸರ್ಕಾರಗಳು ಬಂದು ಹೋಗಿವೆ. ಆದರೆ ಯಾವ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ. ಈ ಪ್ರಕರಣಗಳೆಲ್ಲವೂ ಕೂಡ ಮಣ್ಣಿನಲ್ಲಿ ಹೂತು ಹಾಕಿ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಹೆಣ್ಮಕ್ಳು ಬಂದಿರೋದು ಆ ಹೂತು ಹಾಕಿರೋ ಪ್ರಕರಣಗಳನ್ನ ತೆಗಿರಿ, ಅದಕ್ಕೆ ನ್ಯಾಯ ಕೊಡಿ ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಒಂದು ಸಹೋದರಿತ್ವ ಭಾವನೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದಾರೆ. ಅವ್ರು ಯಾರು ಕೂಡ ಯಾವುದೇ ಒಂದು ದುಡ್ಡು ಇಸ್ಕೊಂಡು ಇಲ್ಲಿ ಬಂದಿಲ್ಲ ಅಥವಾ ಯಾವುದೇ ಒಂದು ಆಮಿಷಕ್ಕೊಳಗಾಗಿ ಇಲ್ಲಿ ಬಂದಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಸಂವಿಧಾನದಲ್ಲಿ ಬರೆದಿರುವಂಥ ಸಹೋದರಿತ್ವ ಭಾವನೆಯ ಪ್ರತೀಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. SITಯು ಸ್ವಾತಂತ್ರ್ಯದ ರಕ್ಷಣೆ ಮತ್ತು ಅದು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವುದನ್ನು ಖಾತ್ರಿಪಡಿಸಬೇಕು. ಈಚೆಗೆ SIT ಮುಂದೆ ದೂರು ದಾಖಲಿಸಲು ಬಂದ ಸಂತ್ರಸ್ತರು ತಮ್ಮ ಮೇಲೆ ಕೆಲವು SIT ಅಧಿಕಾರಿಗಳು ದುರ್ವರ್ತನೆ ತೋರಿದ್ದಾರೆಂದು ಆಪಾದಿಸಿರುವ ಹಿನ್ನೆಲೆಯಲ್ಲಿ ಅಂತಹ ಸಂದರ್ಭಗಳು ಬರದಂತೆ ಎಚ್ಚರ ವಹಿಸಬೇಕು. 2. SITಯ ರಚನೆಯ ಸರ್ಕಾರಿ ಆದೇಶದಂತೆ ಹಿಂದಿನ ಬಗೆಹರಿಯದ ಪ್ರಕರಣಗಳು ಮತ್ತು ಎಲ್ಲ ಅಸಹಜ ಸಾವುಗಳ ಸಮಗ್ರ ತನಿಖೆ, SIT ರಚನೆಯ ಕುರಿತ ಸರ್ಕಾರದ ಕಾರ್ಯಕಾರಿ ಆದೇಶದ ಅನ್ವಯ ಕಳೆದ ದಶಕದಲ್ಲಿ ವರದಿಯಾಗಿರುವ ಎಲ್ಲ ನಾಪತ್ತೆ, ಹತ್ಯೆ ಅಥವಾ ಅತ್ಯಾಚಾರ ಪ್ರಕರಣಗಳನ್ನು, ಬಗೆಹರಿಯದ ಪ್ರಕರಣಗಳನ್ನು SITಯು ಸಮಗ್ರವಾಗಿ ತನಿಖೆಗೆ ಒಳಪಡಿಸಬೇಕು. 3. ದೂರುದಾರರು ಮತ್ತು ಸಾಕ್ಷಿಗಳ ಸುರಕ್ಷತೆ ಮತ್ತು ಗೌಪ್ಯತೆ. ಸಾಕ್ಷಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ದೂರುದಾರರು ಮತ್ತು ಸಾಕ್ಷಿಗಳಿಗೆ ಭದ್ರತೆ ಒದಗಿಸುವ ಬಗ್ಗೆ ಹಾಗೂ ಅವರ ಗೌಪ್ಯತೆ ಕಾಪಾಡಲು ಬದ್ಧರಾಗಿರುವ ಬಗ್ಗೆ SIT, ಕರ್ನಾಟಕ ಸರ್ಕಾರ ಮತ್ತು ಮಹಿಳಾ ಆಯೋಗಗಳು ಬಹಿರಂಗ ಪ್ರಕಟಣೆಗಳನ್ನು ಹೊರಡಿಸಬೇಕು. 4. ಲೋಪಎಸಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಸೆಪ್ಟೆಂಬರ್ 13, 2024 ತೀರ್ಪು ಮತ್ತು
CBI ನ್ಯಾಯಾಲಯದ ತೀರ್ಪಿನ ಅನ್ವಯ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತನಿಖೆ ನಡೆಸಿದವರು ತಮ್ಮ ಕರ್ತವ್ಯ ನಿಭಾಯಿಸುವಲ್ಲಿ ಗಂಭೀರವಾದ ಲೋಪ ಎಸಗಿರುವುದನ್ನು ಅಪರಾಧವೆಂದು ಪರಿಗಣಿಸಿ ರಾಜ್ಯ ಸರ್ಕಾರವು ಅವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು. ಕಾನೂನಿನ ಪ್ರಕಾರ ನಡೆದುಕೊಳ್ಳದೆ ಹೋದರೆ ಶಿಕ್ಷೆ ನೀಡಬೇಕೆಂದು ಹೇಳುವ IPC ಸೆಕ್ಷನ್ 166A ಸೇರಿದಂತೆ ಕಠಿಣ ಕಾನೂನಿನ ಕ್ರಮವನ್ನು ಖಾತ್ರಿಪಡಿಸಬೇಕು. ಉಗ್ರಪ್ಪ ಸಮಿತಿಯ ವರದಿಯ ಅನುಷ್ಠಾನವನ್ನು ಚುರುಕುಗೊಳಿಸುವ ಮತ್ತು ವರ್ಮಾ ಸಮಿತಿಯ ವರದಿಯ ಅನುಷ್ಠಾನಕ್ಕೂ ಮುಂದಾಗುವ ದೀರ್ಘಾವಧಿ ಕ್ರಮಗಳು. ಉಗ್ರಪ್ಪ ಸಮಿತಿ ಮತ್ತು ನ್ಯಾಯಮೂರ್ತಿ ವರ್ಮಾ ಸಮಿತಿ ವರದಿಗಳನ್ನು ಪರಿಣಿತರ ತಂಡವು ಮರುಪರಿಶೀಲಿಸಿ ಶಿಫಾರಸುಗಳನ್ನು ಪರಿಷ್ಕರಿಸಬೇಕು. 11 ಹಕ್ಕೊತ್ತಾಯ ಪತ್ರಗಳನ್ನು ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸೋರಿದ್ದೀವಿ. ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ತಹಸೀಲ್ದಾರರು ನಿಮ್ಮ ಹತ್ರನೇ ಬಂದು ಮನವಿ ಪತ್ರನ ತಗೋತಾ ಇದ್ದಾರೆ. ದಯವಿಟ್ಟು ಘೋಷಣೆಯನ್ನ ಹಾಕಿ. ನೊಂದವರೊಂದಿಗೆ ನಾವಿದ್ದೇವೆ, ಕೊಂದವರು ಯಾರು? ಸೌಜನ್ಯಗೆ ನ್ಯಾಯ ಕೊಡಿಸಲೇಬೇಕು, ಪದ್ಮಲತೆಗೆ ನ್ಯಾಯ ಸಿಗಲೇಬೇಕು, ಯಮುನೆಗೆ ನ್ಯಾಯ ಸಿಗಲೇಬೇಕು, SIT ಸಮಗ್ರ ತನಿಖೆ ಆಗಲೇಬೇಕು. ಈ ಹಿಂದೆ ಆಗಿರುವಂಥ ಪ್ರಕರಣಗಳು, ಈಗ ಆಗಿರುವಂಥ ಪ್ರಕರಣಗಳು ಪದ್ಮಲತಾ, ಯಮುನಾ, ದೌರ್ಜನ್ಯ ಸೇರಿದಂತೆ ಎಲ್ಲವನ್ನ ಜೊತೆಗೆ ದೌರ್ಜನ್ಯಗಳನ್ನು ಸಮಿತಿಗಳು ಕೂಡ ಅದರ ಶಿಫಾರಸುಗಳು ಜಾರಿಯಾಗುತ್ತೆ. ತಾಲೂಕು ಮಟ್ಟದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿರುವಂಥ ಲೋಕಲ್ ಕಮಿಟಿಗಳು ಸರಿಯಾಗಿ ಕೆಲಸ ಮಾಡಬೇಕು, ಅವು ಜಾರಿಯಾಗುತ್ತೆ. ಜೊತೆಗೆ ಎಲ್ಲ ಧಾರ್ಮಿಕ ಸ್ಥಳಗಳನ್ನು, ಯಾವುದೇ ಧರ್ಮ ಸೇರಿದೆ ಅಲ್ಲಿ ಎಲ್ಲ ಧಾರ್ಮಿಕ ಸ್ಥಳಗಳನ್ನು ಸಮಿತಿಗಳು ರಚನೆ ಆಗ್ತದೆ. ಜೊತೆಗೆ ಸಾಕ್ಷಿಗಳು ಮತ್ತು ಹೇಗೆ ಕೆಲಸ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಇದನ್ನು ಆಗ್ರಹ ಪತ್ರ. ಇವತ್ತಿನ ದಿನ ನೀವು ಕೊಂದವರು ಯಾರು ಅಂತ ಒಂದು ಇಲ್ಲಿ ಹೋರಾಟ ಹಮ್ಮಿಕೊಂಡಿರ್ತೀರ. ಅದ್ರ ಭಾಗವಾಗಿ ನೀವೇನು ನನಗೆ ಒಂದು ಪತ್ರ ಕೊಟ್ಟಿದ್ದೀರಾ, ಇದನ್ನು ಆಗ್ರಹ ಪತ್ರ ಕೊಟ್ಟಿರ್ತೀರಾ, ಇದನ್ನು ತಲುಪಿಸೋದು ಸರ್ಕಾರಕ್ಕೆ ತಲುಪಿಸೋದು ನನ್ನ ಒಂದು ಕರ್ತವ್ಯವಾಗಿರುತ್ತೆ. ಅದರಂತೆ ನಾನು ಮಾಡಿ. ನೀವೆಲ್ಲ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ಸ್ವೀಕರಿಸಿರ್ತೀರಿ ಸರ್. ದಯವಿಟ್ಟು ಸಂವಿಧಾನದ ಪ್ರಕಾರ ನಿಮ್ಮ ಅಧಿಕಾರವನ್ನು ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ.